ಸರ್ಕಾರಿ ಬಸ್ ಬ್ರೇಕ್ ಫೇಲ್ ಆಗಿದೆ, ಸರಣಿ ಅಪಘಾತಗಳು ಸಂಭವಿಸಿದೆ. ಸರ್ಕಾರಿ ಬಸ್ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 2 ಬಸ್ ಹಾಗೆ ಆಟೋ ಎಲ್ಲವೂ ಕೂಡ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಬಸ್ ಹಾಗೂ 1 ಆಟೋ ಜಖಮ್ಮಾಗಿದೆ. ಬ್ರೇಕ್ ಫೇಲ್ ಆಗಿ ಬಸ್ಗೆ ಮತ್ತೊಂದು ಬಸ್ ಗುದ್ದಿದೆ. ಅಪಘಾತದಿಂದ ಸ್ಥಳದಲ್ಲೇ ಈ ವಾಹನಗಳೆಲ್ಲವೂ ಜಖಮ್ಮಾಗಿ ನಿಂತಿರೋದ್ರಿಂದ ಸಾಕಷ್ಟು ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಯಿತು. ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಆಟೋ ಚಾಲಕ ಈಗ ಒತ್ತಾಯಿಸ್ತಾ ಇದ್ದಾನೆ. ಈ ಆಟೋ ಸೈಡ್ ಅಲ್ಲಿ ನಿಂತಿತ್ತು. ಒಂದು ಬಸ್ನ ಬ್ರೇಕ್ ಫೇಲ್ ಆಗಿದೆ, ಮತ್ತೊಂದು ಬಸ್ಗೆ ಹೋಗಿ ಗುದ್ದಿದೆ. ಅಲ್ಲೇ ಇದ್ದಂತ ಆಟೋಗೂ ಕೂಡ ಗುದ್ದಿರೋದು. ಒಂದು ರೀತಿಯಲ್ಲಿ ಸರಣಿ ಅಪಘಾತ ಇಲ್ಲಿ ನಡೆದಿರೋದು. ಇಲ್ಲಿ ಬ್ರೇಕ್ ಫೇಲ್ ಆಗಿರೋದೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸರ್, ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ. ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು. ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿಲ್ದಿರ ಬ್ರೇಕ್ ಇಲ್ದಿರೋ ಬಸ್ನ ಹೆಂಗೆ ಈಚೆ ತಂದ್ರು ಸರ್ ಇವರು. ಹೇಳಿದ್ದಾರೆ ಸರ್ ಡ್ರೈವರೇ ಹೇಳಿದ್ದಾರೆ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಿ ಡ್ರೈವರೇ ಬ್ರೇಕ್ ಫೇಲ್ಯೂರ್ ಆಗಿ ಬಸ್ ಡಿಪೋಯಿಂದ ಬಸ್ ಸ್ಟ್ಯಾಂಡ್ ಇಂದ ಡಿಪೋಗೆ ತಗೊಂಡ್ ಹೋಗ್ತಾ ಇದ್ದೋ ಅವಾಗ ಹಿಂಗಾಗಿದೆ ಅಂತ ಅವರೇ ಹೇಳಿದ್ರು ಸರ್. ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ. ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು. ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿದೆ. ಸರ್ಕಾರಿ ಬಸ್ ಬ್ರೇಕ್ ಫೇಲ್ ಆಗಿದೆ, ಸರಣಿ ಅಪಘಾತಗಳು ಸಂಭವಿಸಿದೆ. ಸರ್ಕಾರಿ ಬಸ್ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 2 ಬಸ್ ಹಾಗೆ ಆಟೋ ಎಲ್ಲವೂ ಕೂಡ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಬಸ್ ಹಾಗೂ 1 ಆಟೋ ಜಖಮ್ಮಾಗಿದೆ. ಬ್ರೇಕ್ ಫೇಲ್ ಆಗಿ ಬಸ್ಗೆ ಮತ್ತೊಂದು ಬಸ್ ಗುದ್ದಿದೆ. ಅಪಘಾತದಿಂದ ಸ್ಥಳದಲ್ಲೇ ಈ ವಾಹನಗಳೆಲ್ಲವೂ ಜಖಮ್ಮಾಗಿ ನಿಂತಿರೋದ್ರಿಂದ ಸಾಕಷ್ಟು ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಯಿತು. ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಆಟೋ ಚಾಲಕ ಈಗ ಒತ್ತಾಯಿಸ್ತಾ ಇದ್ದಾನೆ. ಈ ಆಟೋ ಸೈಡ್ ಅಲ್ಲಿ ನಿಂತಿತ್ತು. ಒಂದು ಬಸ್ನ ಬ್ರೇಕ್ ಫೇಲ್ ಆಗಿದೆ, ಮತ್ತೊಂದು ಬಸ್ಗೆ ಹೋಗಿ ಗುದ್ದಿದೆ. ಅಲ್ಲೇ ಇದ್ದಂತ ಆಟೋಗೂ ಕೂಡ ಗುದ್ದಿರೋದು. ಒಂದು ರೀತಿಯಲ್ಲಿ ಸರಣಿ ಅಪಘಾತ ಇಲ್ಲಿ ನಡೆದಿರೋದು. ಇಲ್ಲಿ ಬ್ರೇಕ್ ಫೇಲ್ ಆಗಿರೋದೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸರ್, ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ. ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು. ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿಲ್ದಿರ ಬ್ರೇಕ್ ಇಲ್ದಿರೋ ಬಸ್ನ ಹೆಂಗೆ ಈಚೆ ತಂದ್ರು ಸರ್ ಇವರು. ಹೇಳಿದ್ದಾರೆ ಸರ್ ಡ್ರೈವರೇ ಹೇಳಿದ್ದಾರೆ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಿ ಡ್ರೈವರೇ ಬ್ರೇಕ್ ಫೇಲ್ಯೂರ್ ಆಗಿ ಬಸ್ ಡಿಪೋಯಿಂದ ಬಸ್ ಸ್ಟ್ಯಾಂಡ್ ಇಂದ ಡಿಪೋಗೆ ತಗೊಂಡ್ ಹೋಗ್ತಾ ಇದ್ದೋ ಅವಾಗ ಹಿಂಗಾಗಿದೆ ಅಂತ ಅವರೇ ಹೇಳಿದ್ರು ಸರ್. ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ. ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು. ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿದೆ. ಸರ್ಕಾರಿ ಬಸ್ ಬ್ರೇಕ್ ಫೇಲ್ ಆಗಿದೆ, ಸರಣಿ ಅಪಘಾತಗಳು ಸಂಭವಿಸಿದೆ. ಸರ್ಕಾರಿ ಬಸ್ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 2 ಬಸ್ ಹಾಗೆ ಆಟೋ ಎಲ್ಲವೂ ಕೂಡ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಬಸ್ ಹಾಗೂ 1 ಆಟೋ ಜಖಮ್ಮಾಗಿದೆ. ಬ್ರೇಕ್ ಫೇಲ್ ಆಗಿ ಬಸ್ಗೆ ಮತ್ತೊಂದು ಬಸ್ ಗುದ್ದಿದೆ. ಅಪಘಾತದಿಂದ ಸ್ಥಳದಲ್ಲೇ ಈ ವಾಹನಗಳೆಲ್ಲವೂ ಜಖಮ್ಮಾಗಿ ನಿಂತಿರೋದ್ರಿಂದ ಸಾಕಷ್ಟು ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಯಿತು. ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಆಟೋ ಚಾಲಕ ಈಗ ಒತ್ತಾಯಿಸ್ತಾ ಇದ್ದಾನೆ. ಈ ಆಟೋ ಸೈಡ್ ಅಲ್ಲಿ ನಿಂತಿತ್ತು. ಒಂದು ಬಸ್ನ ಬ್ರೇಕ್ ಫೇಲ್ ಆಗಿದೆ, ಮತ್ತೊಂದು ಬಸ್ಗೆ ಹೋಗಿ ಗುದ್ದಿದೆ. ಅಲ್ಲೇ ಇದ್ದಂತ ಆಟೋಗೂ ಕೂಡ ಗುದ್ದಿರೋದು. ಒಂದು ರೀತಿಯಲ್ಲಿ ಸರಣಿ ಅಪಘಾತ ಇಲ್ಲಿ ನಡೆದಿರೋದು. ಇಲ್ಲಿ ಬ್ರೇಕ್ ಫೇಲ್ ಆಗಿರೋದೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ.
ಸರ್ ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಇದು ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು, ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿಲ್ದಿರ ಬ್ರೇಕ್ ಇಲ್ದಿರೋ ಬಸ್ನ ಹೆಂಗೆ ಈಚೆ ತಂದ್ರು ಸರ್ ಇವರು. ಹೇಳಿದ್ದಾರೆ ಸರ್ ಡ್ರೈವರೇ ಹೇಳಿದ್ದಾರೆ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಿ. ಡ್ರೈವರೇ ಬ್ರೇಕ್ ಫೇಲ್ಯೂರ್ ಆಗಿ ಬಸ್ ಡಿಪೋ ಇಂದ ಬಸ್ ಸ್ಟ್ಯಾಂಡ್ ಇಂದ ಡಿಪೋಗೆ ತಗೊಂಡ್ ಹೋಗ್ತಾ ಇದ್ದೋ ಅವಾಗ ಹಿಂಗಾಗಿದೆ ಅಂತ ಅವರೇ ಹೇಳಿದ್ರು ಸರ್. ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಇದು ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು, ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿದೆ. ಸರ್ಕಾರಿ ಬಸ್ ಬ್ರೇಕ್ ಫೇಲ್ ಆಗಿದೆ, ಸರಣಿ ಅಪಘಾತಗಳು ಸಂಭವಿಸಿದೆ. ಸರ್ಕಾರಿ ಬಸ್ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 2 ಬಸ್ ಹಾಗೆ ಆಟೋ ಎಲ್ಲವೂ ಕೂಡ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಬಸ್ ಹಾಗೂ 1 ಆಟೋ ಜಖಮ್ಮಾಗಿದೆ. ಬ್ರೇಕ್ ಫೇಲ್ ಆಗಿ ಬಸ್ಗೆ ಮತ್ತೊಂದು ಬಸ್ ಗುದ್ದಿದೆ. ಅಪಘಾತದಿಂದ ಸ್ಥಳದಲ್ಲೇ ಈ ವಾಹನಗಳೆಲ್ಲವೂ ಜಖಮ್ಮಾಗಿ ನಿಂತಿರೋದ್ರಿಂದ ಸಾಕಷ್ಟು ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಯಿತು. ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಆಟೋ ಚಾಲಕ ಈಗ ಒತ್ತಾಯಿಸ್ತಾ ಇದ್ದಾನೆ. ಈ ಆಟೋ ಸೈಡ್ ಅಲ್ಲಿ ನಿಂತಿತ್ತು, ಒಂದು ಬಸ್ನ ಬ್ರೇಕ್ ಫೇಲ್ ಆಗಿದೆ, ಮತ್ತೊಂದು ಬಸ್ಗೆ ಹೋಗಿ ಗುದ್ದಿದೆ. ಅಲ್ಲೇ ಇದ್ದಂತ ಆಟೋಗೂ ಕೂಡ ಗುದ್ದಿರೋದು. ಒಂದು ರೀತಿಯಲ್ಲಿ ಸರಣಿ ಅಪಘಾತ ಇಲ್ಲಿ ನಡೆದಿರೋದು. ಇಲ್ಲಿ ಬ್ರೇಕ್ ಫೇಲ್ ಆಗಿರೋದೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸರ್ ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಇದು ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು, ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿಲ್ದಿರ ಬ್ರೇಕ್ ಇಲ್ದಿರೋ ಬಸ್ನ ಹೆಂಗೆ ಈಚೆ ತಂದ್ರು ಸರ್ ಇವರು. ಹೇಳಿದ್ದಾರೆ ಸರ್ ಡ್ರೈವರೇ ಹೇಳಿದ್ದಾರೆ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಿ. ಡ್ರೈವರೇ ಬ್ರೇಕ್ ಫೇಲ್ಯೂರ್ ಆಗಿ ಬಸ್ ಡಿಪೋ ಇಂದ ಬಸ್ ಸ್ಟ್ಯಾಂಡ್ ಇಂದ ಡಿಪೋಗೆ ತಗೊಂಡ್ ಹೋಗ್ತಾ ಇದ್ದೋ ಅವಾಗ ಹಿಂಗಾಗಿದೆ ಅಂತ ಅವರೇ ಹೇಳಿದ್ರು ಸರ್. ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಇದು ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು, ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿದೆ. ಸರ್ಕಾರಿ ಬಸ್ ಬ್ರೇಕ್ ಫೇಲ್ ಆಗಿದೆ, ಸರಣಿ ಅಪಘಾತಗಳು ಸಂಭವಿಸಿದೆ. ಸರ್ಕಾರಿ ಬಸ್ ಮೈಸೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. 2 ಬಸ್ ಹಾಗೆ ಆಟೋ ಎಲ್ಲವೂ ಕೂಡ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ 2 ಬಸ್ ಹಾಗೂ 1 ಆಟೋ ಜಖಮ್ಮಾಗಿದೆ. ಬ್ರೇಕ್ ಫೇಲ್ ಆಗಿ ಬಸ್ಗೆ ಮತ್ತೊಂದು ಬಸ್ ಗುದ್ದಿದೆ. ಅಪಘಾತದಿಂದ ಸ್ಥಳದಲ್ಲೇ ಈ ವಾಹನಗಳೆಲ್ಲವೂ ಜಖಮ್ಮಾಗಿ ನಿಂತಿರೋದ್ರಿಂದ ಸಾಕಷ್ಟು ವಾಹನ ಸಂಚಾರಕ್ಕೂ ಕೂಡ ತೊಂದರೆ ಆಯಿತು. ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು. ಸೂಕ್ತ ಪರಿಹಾರ ಕೊಡಿಸಬೇಕು ಅಂತ ಆಟೋ ಚಾಲಕ ಈಗ ಒತ್ತಾಯಿಸ್ತಾ ಇದ್ದಾನೆ. ಈ ಆಟೋ ಸೈಡ್ ಅಲ್ಲಿ ನಿಂತಿತ್ತು, ಒಂದು ಬಸ್ನ ಬ್ರೇಕ್ ಫೇಲ್ ಆಗಿದೆ, ಮತ್ತೊಂದು ಬಸ್ಗೆ ಹೋಗಿ ಗುದ್ದಿದೆ. ಅಲ್ಲೇ ಇದ್ದಂತ ಆಟೋಗೂ ಕೂಡ ಗುದ್ದಿರೋದು. ಒಂದು ರೀತಿಯಲ್ಲಿ ಸರಣಿ ಅಪಘಾತ ಇಲ್ಲಿ ನಡೆದಿರೋದು. ಇಲ್ಲಿ ಬ್ರೇಕ್ ಫೇಲ್ ಆಗಿರೋದೇ ಪ್ರಮುಖ ಕಾರಣ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಸರ್ ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಇದು ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು, ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ ಆಗಿಲ್ಲ ಸರ್. ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿಲ್ದಿರ ಬ್ರೇಕ್ ಇಲ್ದಿರೋ ಬಸ್ನ ಹೆಂಗೆ ಈಚೆ ತಂದ್ರು ಸರ್ ಇವರು. ಹೇಳಿದ್ದಾರೆ ಸರ್ ಡ್ರೈವರೇ ಹೇಳಿದ್ದಾರೆ. ಬ್ರೇಕ್ ಫೇಲ್ಯೂರ್ ಆಗಿದೆ ಅಂತಾನೆ ಹೇಳಿ. ಡ್ರೈವರೇ ಬ್ರೇಕ್ ಫೇಲ್ಯೂರ್ ಆಗಿ ಬಸ್ ಡಿಪೋ ಇಂದ ಬಸ್ ಸ್ಟ್ಯಾಂಡ್ ಇಂದ ಡಿಪೋಗೆ ತಗೊಂಡ್ ಹೋಗ್ತಾ ಇದ್ದೋ ಅವಾಗ ಹಿಂಗಾಗಿದೆ ಅಂತ ಅವರೇ ಹೇಳಿದ್ರು ಸರ್. ಆ ಕಡೆಯಿಂದ ಬರ್ತಾ ಇದೆ ಸಿಗ್ನಲ್ ದಾಟಿ ಇದು ಡಿಪೋ ಇಂದ ಮಾಮೂಲಿ ಬಸ್ ಸ್ಟ್ಯಾಂಡ್ ಇಂದ ಈಚೆ ಒಂದು ಬಸ್ ಬಂದಿದೆ. ಅದು ಹಿಂದೆಯಿಂದ ಬ್ರೇಕ್ ಫೇಲ್ಯೂರ್ ಆಗಿರೋ ಬಸ್ಸು ಬಂದು ಹಿಂದೆಯಿಂದ ಗುದ್ದಿರೋ ಸರ್. ರೈಟ್ ಸೈಡ್ ಅಲ್ಲಿ ಜಾಗ ಇತ್ತು, ಮಿರರ್ ನೋಡಿ ರೈಟ್ ಸೈಡ್ ಇಲ್ದಿಲ್ಲ ಅಂದ್ರೆ ಇಬ್ರು ಆಟೋದಲ್ಲಿ ಲೇಡೀಸ್ ಇದ್ರು, ನಾನು ಇದ್ದೆ. 3 ಜನನು ಸತ್ತೋಗಿರುವ ಸರ್. ಇವತ್ತು ಯಾರಿಗೂ ಏನು ತೊಂದರೆ